ನಮಸ್ಕಾರ ಸ್ನೇಹಿತರೆ. ಸಂಪೂರ್ಣ ಮಹಾಭಾರತದ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಪಾಂಡವ ದಿಗ್ವಿಜಯ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಅರ್ಜುನನ ಶಕ್ತಿಯನ್ನು ಹೇಗೆ ವಿವರಿಸಲಿ? ಮಹಾಶೂರನಾದ ಕಳಿಂಗ ಮತ್ತು ಸಾಲ್ವ ಭೂಪತಿಗಳನ್ನು ಗೆದ್ದು ದ್ಯುಮತ್ಸೇನನನ್ನು ಸೋಲಿಸಿದ. ಸುನಾಭರಾಜನನ್ನು ಜಯಿಸಿ ಜೊತೆಯಲ್ಲಿ ಒಯ್ದನು. ಪ್ರತಿವಂದ್ಯನಲ್ಲಿ ಕಾಳಗವನ್ನು ನೀಡಿ ಹಿಮ್ಮೆಟ್ಟಿಸಿದನು. ಅಲ್ಲಿಂದ ಪ್ರಾಗ್ಜ್ಯೋತಿಷಪುರಕ್ಕೆ ತೆರಳಿ ನರಕಾಸುರನ ಮಗನಾದ ಭಗದತ್ತನಲ್ಲಿ 2 ದಿವಸಗಳ ಕಾಳಗವಾಯಿತು. ಅನಂತರ ಅಲ್ಲಿ ಸಂಧಿಯನ್ನು ಪ್ರಸ್ತಾಪಿಸಿ ವಿಪುಲವಾದ ಧನ ಕನಕವನ್ನು ಒಯ್ದನು. ಮತ್ತೆ ಅಂತರ್ಗಿರಿ ಉಪಗಿರಿಯನ್ನು ಜಯಿಸಿ ಉಲೂಕ ದೇಶದ ರಾಜ ಬೃಹಂತನನ್ನು ಸೋಲಿಸಿದನು. ಅಲ್ಲಿಗೆ ದಿಗ್ವಿಜಯ ಮುಗಿಯಲಿಲ್ಲ. ಮೋದಾಪುರ, ವಾಮದೇವ, ಸುಧಾಮ, ಸುಮಂಗಲಗಳಿಂದ ಕಪ್ಪ ಕಾಣಿಕೆಯನ್ನು ಪಡೆದನು. ಪಂಚಗಣವನ್ನು ಗೆದ್ದು ತಮ್ಮ ರಾಜ್ಯಕ್ಕೆ ಸೇರಿಕೊಂಡನು. ಪುರುವಂಶದ ವಿಶ್ವಗಶ್ವನಲ್ಲಿ ಯುದ್ಧವಾಗಿ ಜಯವು ಲಭಿಸಿತು. ಉತ್ಸವ ಸಂಕೇತರೆಂಬ 7 ಪರ್ವತಗಳ ಕೂಟವಾಸಿಗಳನ್ನು ಸೋಲಿಸಿದನು. ಕಾಶ್ಮೀರ, ತ್ರಿಗರ್ತರು, ದಾರ್ವರು, ಕೋಕನದರು ಮುಂತಾದ ವೀರರು ಶರಣಾದರು. ಅಭಿಸಾರ, ಉರಗಪುರಿ, ಸಿಂಹಪುರಿ, ಬಾಲ್ಹಿಕ, ದಂಡ, ಕಾಂಬೋಜ ಮುಂತಾದ ರಾಜರಲ್ಲಿ ಜಯವನ್ನು ಗಳಿಸಿ ಮುಂದೆ ದಸ್ಯುಗಳಲ್ಲಿ ಕಾಳಗವನ್ನು ಹೂಡಿದನು. ಆಮೇಲೆ ಹಿಮವಂತ, ನಿಷ್ಕಟಕ, ಶ್ವೇತ ಪರ್ವತಗಳನ್ನು ಗೆದ್ದನು. ಮಾನಸ ಸರೋವರ ಸನಿಹದಲ್ಲಿದ್ದ ಋಷಿಕುಲ್ಯ ಕಾಲುವೆಯನ್ನು ಉತ್ತರಿಸಿದನು. ಹೇಮಕೂಟವನ್ನು ಹಾದು ಹರಿವರ್ಷ ನಿಷದ ಪರ್ವತವನ್ನು ದಾಟಿದ್ದಾಯಿತು. ಇಳಾವರ್ತದಿಂದ ಪೂರ್ವಕ್ಕೆ ಸಂಚರಿಸಿ ಮೇರು ಪರ್ವತದ ನಡುವಿರುವ ಶೈಲೋಶೆ ಪವಿತ್ರ ನದಿಯ ಬಳಿ ಬಂದಿಳಿದನು. ಆ ಪ್ರದೇಶದಲ್ಲಿ ಅನೇಕ ವರ್ಣದವರು ವಾಸಿಸುತ್ತಿದ್ದರು. ಕುಳಿಂದರು, ಕಂಕಣರು, ಸದೌತರು, ಪ್ರಭುಸರು, ತ್ರಿವೇಣಿಕರನ್ನು ಸೋಲಿಸಿದ್ದಾಯಿತು. ಭದ್ರಾಶ್ವ, ರಮ್ಯಕ ವರ್ಷವನ್ನು ಗೆದ್ದಾಯಿತು. ಹಿರಣ್ಯಕವನ್ನು ದಾಟಿ ಶೃಂಗವಂತ ಪರ್ವತದ ಮೂಲಕ ಹರಿವರದ ಪ್ರದೇಶಕ್ಕೆ ಬಂದನು. ಅಲ್ಲಿ ಯಕ್ಷ ರಾಕ್ಷಸ ವಿದ್ಯಾಧರರು ಕಪ್ಪವನ್ನರ್ಪಿಸಿದರು. ತರುವಾಯ ಕುರುದೇಶಕ್ಕೆ ಹೋದಾಗ ಅಲ್ಲಿಯ ರಾಜರು ಅರ್ಜುನನ ಆಗಮನ ವೃತ್ತಾಂತವನ್ನು ತಿಳಿದು ಪ್ರಥಮದಲ್ಲಿ ಪ್ರತಿಭಟಿಸಿದರೂ ಶ್ರೀಕೃಷ್ಣನ ಕರುಣೆಯನ್ನು ಸಂಪಾದಿಸುವ ದೃಷ್ಟಿಯಿಂದ ಕಪ್ಪವನ್ನು ಒಪ್ಪಿಸಿದರು. ಭೀಮಸೇನನು ಪಾಂಚಾಲ ದೇಶಕ್ಕೆ ಹೋಗಿ ಅವರನ್ನು ಯಾಗಕ್ಕೆ ಆಮಂತ್ರಿಸಿದನು. ಯಥೋಚಿತವಾದ ಅತಿಥಿ ಸತ್ಕಾರವಾದ ತರುವಾಯ ಧನ ಕನಕಗಳನ್ನು ಅಲ್ಲಿಂದ ಸಂಗ್ರಹಿಸಿ ದಶಾರ್ಣ ದೇಶದ ಸುಧರ್ಮನನ್ನು ಸೋಲಿಸಿದನು. ಮುಂದೆ ಅಶ್ವಮೇಧ ಅಶ್ವರ ಅರಸನನ್ನು ಸೋಲಿಸಿ ಪುಳಿಂದ ನಗರದ ಸುಕುಮಾರ ಸುಮಿತ್ರರನ್ನು ಜಯಿಸಿದನು. ಛೇದಿರಾಜನಾದ ಶಿಶುಪಾಲನಲ್ಲಿಗೆ ತೆರಳಿ ದೈವವಶಾತ್ ಅವನಲ್ಲಿ ಏನೊಂದು ಕಲಹವಿಲ್ಲದೆ ಸಂತಸದಿಂದ ರಾಜಸೂಯಕ್ಕೆ ಕಾಣಿಕೆಯನ್ನು ಪಡೆದನು. ಅಲ್ಲಿ 13 ದಿವಸಗಳಿದ್ದು ಮತ್ತೆ ಹೋದ ಕಡೆಗಳಲ್ಲಿ ಜಯವನ್ನು ಸಂಪಾದಿಸಿ ಇಂದ್ರಪ್ರಸ್ಥಕ್ಕೆ ಮರಳಿದನು. ದಕ್ಷಿಣ ದೇಶಗಳಿಗೆ ಹೊರಟ ಸಹದೇವನು ಶೂರಸೇನನ ದೇಶವನ್ನು ಮತ್ಸ್ಯವನ್ನು ಗೆದ್ದು ದಂತವಕ್ತ್ರನನ್ನು ಸೋಲಿಸಿದನು. ಚೇರ ರಾಜನನ್ನು ಬಗ್ಗು ಬಡಿದು ಕುಂತಿ ಭೋಜನಲ್ಲಿಗೆ ಪ್ರಯಾಣ ಬೆಳೆಸಿದನು. ವಿಂದಾನುವಿಂದರನ್ನು ಕಾಳಗದಲ್ಲಿ ಸಾಕು ಬೇಕೆನಿಸುವಂತೆ ಮಾಡಿ ಜಯ ಲಲನೆಯನ್ನು ತನ್ನವಳನ್ನಾಗಿ ಮಾಡಿಕೊಂಡನು. ಭೀಷ್ಮಕ, ಕೋಸಲ, ಪ್ರಾಕೋಟಕ, ನಾಚಿಕೇಯ, ಹೋದಂಬಕರಿಂದ ಕಪ್ಪ ಕಾಣಿಕೆಯನ್ನು ಪಡೆದನು. ಮಾಹಿಷ್ಮತಿಯ ನೀಲರಾಜನಲ್ಲಿ ಕದನವನ್ನು ಮಾಡಿ ಜಯಿಸಿದನು. ಅಗ್ನಿಯ ವಚನದಂತೆ ನೀಲನಿಂದ ಕಪ್ಪವನ್ನು ಪಡೆದು ಹೊರಟನು. ಶೂರ್ಪಾಧಕ, ತಾಲಕಟ, ದಂಡಕ ವನವನ್ನು ಪ್ರವೇಶಿಸಿ ಅಜೇಯನಾಗಿ ಮೆರೆದನು. ಸಮುದ್ರ ದ್ವೀಪವಾಸಿಗಳಾದ ಪುರುಷಾದರು, ಕರ್ಣಪ್ರಾವಣರು, ಕಾಲಮುಖ, ಕೋಲಗಿರಿ, ಸುರಭಿನಗರ, ತಾಮ್ರದ್ವೀಪ, ರಾಮಕ ಪರ್ವತ ಪ್ರದೇಶದ
ಅರಸರನ್ನು ಯುದ್ಧ ಮುಖೇನ ಗೆದ್ದು ಯಾಗಕ್ಕೆ ಬೇಕಾದ ಸುವಸ್ತುಗಳನ್ನು ಸಂಪಾದಿಸಿದನು. ಪಾಂಡ್ಯರು, ದ್ರಾವಿಡರು, ಆಂಧ್ರರು, ಕಾಲವನ, ಕಳಿಂಗರು ಮೊದಲಾದವರನ್ನು ಯುದ್ಧದಲ್ಲಿ ಶರಣಾಗುವಂತೆ ಮಾಡಿ ಜಯ ಪ್ರತಿಷ್ಠಾಪನೆಯನ್ನು ಮಾಡಿದನು. ಘಟೋತ್ಕಚನನ್ನು ಸ್ಮರಿಸಿ ಬರಮಾಡಿಕೊಂಡು ಆಕಾಶ ಮಾರ್ಗವಾಗಿ ಲಂಕೆಗೆ ತೆರಳಿ ಅಲ್ಲಿ ವಿಭೀಷಣನಿಂದ ಧರ್ಮ ಕಾರ್ಯಕ್ಕೆ ಹೊನ್ನ ರಾಶಿಯನ್ನು ಬಳುವಳಿಯಾಗಿ ಸ್ವೀಕರಿಸಿದನು. ನಕುಲನು ತನ್ನ ಸೇನೆಯೊಂದಿಗೆ ತೆರಳಿ ಪಶ್ಚಿಮ ರಾಜ್ಯಗಳಲ್ಲಿರುವ ಮಯೂರಕ, ಬಹುಧಾನ್ಯಕ, ಶೈರೀಷಕ, ಮಹೇಂದ್ರ ದೇಶಗಳನ್ನು ಸೋಲಿಸಿದನು. ಅಂಬಷ್ಟರು, ಮಾಲವರು, ಕರ್ಪೋದರು, ಮಧ್ಯಮ ದೇಶದ ವಾಟಕದಾನರಿಂದ ಕಪ್ಪವನ್ನು ಪಡೆದದ್ದಾಯಿತು. ಸಿಂಧು ಸರಸ್ವತಿ ನದಿ ತೀರದವರನ್ನು, ಪರ್ವತವಾಸಿಗಳನ್ನು, ವನ ಪ್ರದೇಶದವರನ್ನು ಸೋಲಿಸಿ ಧನ ಸಂಗ್ರಹವಾಯಿತು. ಉತ್ತರ ಜ್ಯೋತಿಷ, ದಿವ್ಯ, ಕಟಕ, ರಾಮಕರು, ಹಾರರು, ಹೂಣರು ಇವರಿಂದ ಬಳುವಳಿಗಳನ್ನು ಸ್ವೀಕರಿಸಿ ಮದ್ರದ ರಾಜಧಾನಿಯಾದ ಶಾಕಲಕ್ಕೆ ತೆರಳಿ ಮಾತುಳನಾದ ಶಲ್ಯನಿಂದ ಉಪಚಾರವನ್ನು ಸ್ವೀಕರಿಸಿ ಧನ ಕನಕದೊಂದಿಗೆ ಇಂದ್ರಪ್ರಸ್ಥಕ್ಕೆ ಹಿಂದಿರುಗಿದನು. ಮುಂದಿನ ವಿಷಯ ರಾಜಸೂಯಾದ್ವರಕ್ಕೆ ರಾಜ ಮಹಾರಾಜರ ಆಗಮನ. ಇತ್ತ ಶ್ರೀಕೃಷ್ಣನು ತನ್ನ ತಂದೆಯಾದ ವಸುದೇವನನ್ನು ಸಂಗಡ ಕರೆದುಕೊಂಡು ಬಂಡೆಗಳಲ್ಲಿ ಹೇರಳ ಮುತ್ತು ರತ್ನಾದಿಗಳನ್ನು, ದವಸ ಧಾನ್ಯಗಳನ್ನು ಶೇಖರಿಸಿ ಬಂಧು ಬಳಗದೊಡನೆ ಗಜಪುರಕ್ಕೆ ಬಂದನು. ವಾಸುದೇವನನ್ನು ಧರ್ಮಜನು ಎದುರುಗೊಂಡು ಭವ್ಯ ಸ್ವಾಗತವನ್ನು ನೀಡಿ ಅರಮನೆಗೆ ಕರೆದೊಯ್ದನು. ತುಂಬಿ ತುಳುಕಾಡುವ ಬಂದು ಬಿದ್ದಿರುವ ಐಶ್ವರ್ಯ ರಾಶಿಯನ್ನು ತುಂಬಿಡಲು ಖಜಾನೆಗಳು, ಉಗ್ರಾಣಗಳು ಸಾಕಾಗಲಿಲ್ಲ. ಧರ್ಮಜನ ಆನಂದಕ್ಕೆ ಪಾರವೇ ಇಲ್ಲ. ಯಜ್ಞಕ್ಕೆ ಬೇಕಾದ ಪರಿಕರಗಳ ಸಂಗ್ರಹವಾಯಿತು. ಊರ ಪರ ಊರ ಆಹ್ವಾನಿತರು ಆಗಮಿಸಲಾರಂಭಿಸಿದರು. ಭೂಸುರರು ಸಾಲು ಸಾಲಾಗಿ ಬಂದರು. ಅವರವರ ಘನತೆಗೆ ತಕ್ಕಂತೆ ಅಶನ ವಸನಗಳ ವ್ಯವಸ್ಥೆಯಾಯಿತು. ರಾಜ ಮಹಾರಾಜರು ರಾಜಧಾನಿಯಲ್ಲಿ ನೆರೆದರು. ಋತ್ವಿಜರು, ವೇದ ಪಾಠಕರು, ವೇದ ಪಾರಂಗತರು ಆ ಮಹಾದ್ವರಕ್ಕೆ ಆಗಮಿಸಿದರು. ಭೂಮಂಡಲದ ಧರಾಧಿಪರನ್ನು ಸೋಲಿಸಿ ಮಾಡಲ್ಪಡುವ ಮಹಾಯಜ್ಞವು ವೇದಗಳಿಗೂ ಅವೇದ್ಯನಾದ ಶ್ರೀಕೃಷ್ಣ ಭಗವಾನ್ ಮತ್ತು ಮಹರ್ಷಿ ವೇದವ್ಯಾಸರ ಸಮಕ್ಷಮದಲ್ಲಿ ವಿಜೃಂಭಣೆಯಿಂದ ನಡೆಯುವ ಸುವಾರ್ತೆ ಜಗದಾದ್ಯಂತ ಹರಡಿ ಕಾಡು ಮೇಡು ಪರ್ವತ ಶ್ರೇಣಿ ನದಿ ತೀರಗಳ ಮೂಲಕ ಜನಸಂದಣಿ ಬರತೊಡಗಿತು. ರಾಜನಾದ ಧೃತರಾಷ್ಟ್ರ, ಭೀಮ, ದ್ರೋಣ, ಕೃಪ, ಅಶ್ವತ್ಥಾಮ, ವಿದುರ, ಕೌರವ, ಕರ್ಣ, ಶಕುನಿ, ಸೈಂಧವ ಮತ್ತು ಕೌರವನ ಶತ ಸಹೋದರರು ಇಂದ್ರಪ್ರಸ್ಥವನ್ನು ತಲುಪಿದರು. ಸತ್ಯವಂತ ಧರ್ಮನಂದನನು ಭೂಮಂಡಲದ ಅನಭಿಷಕ್ತ ದೊರೆ ಭೀಷ್ಮನಿಗೆ ವಂದಿಸಿದನು. ಅಂದ ನೃಪಾಲ ಮತ್ತು ಗಾಂಧಾರಿಯ ಪಾದಗಳಿಗೆ ನಮಸ್ಕರಿಸಿದನು. ನೀವು ನಮ್ಮ ಪಿತೃಸ್ಥಾನದಲ್ಲಿದ್ದು ಸಾಕಿ ಸಲಹುತ್ತಿದ್ದೀರಿ. ನಮ್ಮ ತಂದೆಯವರಾದ ಪಾಂಡು ಮಹಾರಾಜರಿಗೆ ಸ್ವರ್ಗವು ದೊರಕದೇ ಇರುವುದರಿಂದ ಋಷಿ ಮುನಿಗಳ ಅಪೇಕ್ಷೆಯ ಪ್ರಕಾರ ಕೈಗೊಂಡಿರುವ ಮಹಾಯಾಗ ಇದಾಗಿದೆ. ಹಿರಿಯರಾದ ನೀವೆಲ್ಲರೂ ಇದ್ದು ಈ ಸತ್ಕಾರ್ಯವನ್ನು ಚಂದಗಾಣಿಸಬೇಕು ಎಂದನು. ಯುಯುತ್ಸುವು ಭೋಜನ ಶಾಲೆಯ ಮೇಲ್ವಿಚಾರಣೆಯನ್ನು, ಪಾಕಶಾಲೆಯ ಮೇಲ್ವಿಚಾರಣೆಯನ್ನು ವಹಿಸಿಕೊಂಡರು. ಅತಿಥಿಗಳನ್ನು ಮತ್ತು ವಿಪ್ರರನ್ನು ನೋಡಿಕೊಳ್ಳುವ ಹೊಣೆ ಅಶ್ವತ್ಥಾಮನಿಗಾಯಿತು. ದಾನ ದಕ್ಷಿಣೆಯ ವಿಚಾರ ಕೃಪಾಚಾರ್ಯರು ವಹಿಸಿಕೊಂಡರು. ಸರ್ವರ ಸಂರಕ್ಷೆಯು ಭೀಮನ ಪಾಲಿಗೆ ಬಂತು. ಅತಿಥಿ ಸತ್ಕಾರಗಳನ್ನು ಪ್ರದ್ಯುಮ್ನನು ಮತ್ತು ದೃಪದ ಪುತ್ರನು ನೋಡಿಕೊಂಡರು. ಹಣಕಾಸಿನ ವಿನಿಯೋಗವನ್ನು ದುರ್ಯೋಧನನು ಸ್ವತಃ ನೆರವೇರಿಸಿದನು. ಯಾಗಕ್ಕಾಗಿ ಬರುತ್ತಿದ್ದ ಭೂಸುರರ ಪಾದ ಪ್ರಕ್ಷಾಲನ ಪವಿತ್ರ ಕಾರ್ಯವನ್ನು ಬಹು ಜಾಗ್ರತೆಯಿಂದ ಶ್ರದ್ಧಾಪೂರ್ವಕ ಮಾಡಿದರು. ಮುಂದಿನ ವಿಷಯ ರಾಜಸೂಯಾಧ್ವರ. ಅದಾಗಲೇ ಯಾಗಶಾಲೆಯ ನಿರ್ಮಾಣವು ಮುಗಿದು ದೌಮ್ಯರಿಂದ ಸ್ಥಳಶುದ್ಧಿ, ಆವರಣ ಶುದ್ಧಿ, ದ್ರವ್ಯ ಶುದ್ಧಿ ಮುಂತಾದ ಪೂರ್ವಭಾವಿ ಸಿದ್ಧತೆಗಳಾದವು.
ದೌಮ್ಯರು ಧರ್ಮಜನಿಗೆ ಅಧ್ವರ ದೀಕ್ಷೆಯನ್ನು ನೀಡಿದರು. ಜ್ಯೇಷ್ಠ ಮತ್ತು ಮೂಲಾ ನಕ್ಷತ್ರಗಳು ಸಂಧಿಸುವ ಅಮಾವಾಸ್ಯೆಯ ದಿನದಂದು ಸಹಸ್ರಾರು ಬ್ರಾಹ್ಮಣರೊಂದಿಗೆ ಪಾಂಡುಪುತ್ರನು ಯಜ್ಞಮಂಟಪವನ್ನು ಪ್ರವೇಶಿಸಿದನು. ಕೃಷ್ಣಾಜಿನವೇ ಉತ್ತರೀಯವಾಗಿತ್ತು. ಇನ್ನೊಂದು ಕೃಷ್ಣಾಜಿನವನ್ನು ನಡುವಿಗೆ ಸುತ್ತಿಕೊಂಡನು. ಶುಭ ಮುಹೂರ್ತದಲ್ಲಿ ಯಜ್ಞ ಆರಂಭಿಸಲ್ಪಟ್ಟಿತು. ಯಾಜ್ಞವಲ್ಕ್ಯರು ಪ್ರಧಾನ ಅಧ್ವರ್ಯುಗಳಾದರು. ವಸುಸುತರಾದ ಪೈಲ ಋಷಿಗಳು ದೌಮ್ಯರೊಂದಿಗೆ ಹೋತೃವಾದರು. ಬ್ರಹ್ಮತ್ವ ಸ್ಥಾನದಲ್ಲಿ ಭಗವಾನ್ ವೇದವ್ಯಾಸರಿದ್ದರು. ಸುನಾಮರು ಉದ್ಗಾತೃವಾದರು. ಲೋಕವಂದ್ಯರಾಗಿ ಪ್ರಖ್ಯಾತಿಯನ್ನು ಪಡೆದ ಋಷಿಗಳು ಆ ಮಹಾಯಜ್ಞದಲ್ಲಿ ಪಾಲ್ಗೊಂಡರು. ಧರ್ಮರಾಜನು ಯಾಜ್ಞಸೇನೆ ಸಹಿತನಾಗಿ ಯಜ್ಞ ವೇದಿಕೆಯಲ್ಲಿ ಯಜಮಾನನಾಗಿ ಶೋಭಿಸಿದನು. ಚರು, ತಿಲದ ರಾಶಿ, ನಿರ್ಮಲ ಪತ್ರಾವಳಿ, ಸಮಿದೆಗಳ ಕಟ್ಟುಗಳು, ಪರಿಕರದ ವಿವಿಧ ದ್ರವ್ಯಗಳು ಯಾಗಮಂಟಪದಲ್ಲಿ ರಾಶಿ ರಾಶಿಯಾಗಿ ಬಿದ್ದಿದ್ದವು. ದೇವತಾ ಪ್ರೀತ್ಯರ್ಥವಾದ ಆ ಮಖದಲ್ಲಿ ಸಕಲ ದೇವತೆಗಳಿಗೆ ಹವಿಸ್ಸು ಸಮರ್ಪಿಸಲ್ಪಟ್ಟಿತು. ಪ್ರಸನ್ನನಾದ ಹವ್ಯವಾಹನನು ನಭೋಮಂಡಲದಲ್ಲಿರುವ ಸೂರ್ಯನಂತೆ ಶೋಭಿಸುತ್ತಾ ತನ್ನ ಜ್ವಾಲೆಯಿಂದ ಪ್ರಕಾಶಿಸಿದನು. ವಿಪ್ರಸ್ತೋಮದ ಮಂತ್ರಘೋಷವು ಅಷ್ಟದಿಕ್ಕುಗಳಲ್ಲಿಯೂ ಪ್ರತಿಧ್ವನಿಸಿತು. ಅಗ್ನಿರಾಜನು ಆರಂಭಣೀಯ, ಶ್ರುತಧೃತಿ, ವ್ಯುಷ್ಟಿ, ದ್ವಿರಾತ್ರ, ದಶಪೇಯ, ಸಪ್ತಪೇಯಗಳೆಂಬ ವಿವಿಧ ಕ್ರಿಯಾರೂಪಗಳಲ್ಲಿ ಪ್ರಕಟನಾಗಿ ಕಂಗೊಳಿಸಿದನು. ಹವಿರ್ಗಂಧದ ಪರಿಮಳವು 3 ಲೋಕವನ್ನು ಆವರಿಸಿತು. ಯಜ್ಞಕುಂಡದಿಂದ ಹೊರಟ ಧೂಮ ತಪೋಲೋಕ ಸತ್ಯಲೋಕದವರೆಗೂ ಹೋಯಿತು. ತ್ರಿದಶರಿಗೆ ತೃಪ್ತಿಯಾಗಿ ಸಂತೃಪ್ತಿಯು ಎಲ್ಲೆಲ್ಲಿಯೂ ಹರಡಿತು. ಸ್ವರ್ಗವಾಸಿಗಳಾದ ದೇವತೆಗಳು ಸುಪ್ರೀತರಾದರು. ಭೂದೇವತೆಗಳೆನಿಸಿದ ವಿಪ್ರಕುಲೋತ್ಪನ್ನರು ಬೇಕಾಗುವಷ್ಟು ದ್ರವ್ಯ ದಕ್ಷಿಣೆಗಳನ್ನು ಸಂಪತ್ತನ್ನು ದಾನವಾಗಿ ಪಡೆದರು. ಯಾವುದೇ ಲೋಪದೋಷಗಳಿಲ್ಲದೆ ಮಹಾಯಜ್ಞವು ಶ್ರದ್ಧಾಪೂರ್ವಕ ನಡೆಯಿತು. ಹವಿಸ್ಸನ್ನು ಸ್ವೀಕರಿಸಿದ ಸುರರು ಧರ್ಮರಾಜನ ನಮ್ರ ಭಕ್ತಿಯಿಂದ ಆನಂದಿತರಾದರು. 7 ದಿನ ಪರ್ಯಂತ ಅಧ್ವರವು ವಿಜೃಂಭಣೆಯಿಂದ ಸಾಗಿತು. ಎಲ್ಲೆಲ್ಲಿಯೂ ದೀಯತಾಂ, ಯಥೇಚ್ಛವಾಗಿ ಕೊಡಿರಿ, ಭುಜ್ಯತಾಂ, ಭೋಜನ ಮಾಡಿರೆನ್ನುವ ಸ್ವರ ಕೇಳಿಬಂತು. ಪ್ರಜಾವರ್ಗಕ್ಕೆ ತುಷ್ಟಿಯಾಗಿ ಬ್ರಾಹ್ಮಣರು ಸಂತುಷ್ಟರಾದರು. ನಾಕವಾಸಿಗಳಾದ ಸುರರು ಆನಂದ ತುಂದಿಲರಾದರು. ನ ಭೂತೋ ನ ಭವಿಷ್ಯತಿ, ಹಿಂದೆಯೂ ಆಗಲಿಲ್ಲ ಮುಂದೆಯೂ ಆಗಲಾರದೆಂದು ಜನ ಹಾಡಿ ಹೊಗಳಿ ಪಾಂಡವರಿಗೆ ಶುಭವನ್ನು ಬಯಸಿದರು. ಪಂಚಪಾಂಡವರಿಗೆ ಜನ್ಮ ಕೊಟ್ಟ ಪಾಂಡುರಾಜನು ಧನ್ಯನೆಂದರು. ಮುಂದಿನ ವಿಷಯ ಅಗ್ರಪೂಜೆ. ಕೇಳು ಜನಮೇಜಯ, ನಿನ್ನ ಪಿತಾಮಹನಾದ ಧರ್ಮಜನು ಉಭಯ ಕುಲಕ್ಕೂ ಹಿರಿಯರಾದ ಗಾಂಗೇಯರಲ್ಲಿ ಭಿನ್ನವಿಸಿಕೊಂಡನು. ಅಜ್ಜ, ನೀವು ಕುರುವಂಶ ಪ್ರದೀಪರಾಗಿದ್ದೀರಿ. ನೀವು ಚಂದ್ರಾನ್ವಯದ ಪಿತಾಮಹರಾಗಿ ನಮ್ಮ ಶಿರಸ್ಸಿನ ಮೇಲೆ ಮಂತ್ರಾಕ್ಷತೆ ಹಾಕಿ ಆಶೀರ್ವದಿಸಲಿರುವವರು. ತಮ್ಮ ಹರಕೆಯಿಂದ ಯಜ್ಞವು ಸಾಂಗವಾಗಿ ನೆರವೇರಿದೆ. ಇತ್ತ ನೋಡಿರಿ, ನಮ್ಮ ಮೇಲೆ ಪ್ರೀತಿ, ವಿಶ್ವಾಸ, ಗೌರವವನ್ನಿಟ್ಟು ಸಹಸ್ರಾರು ಭೂಪಾಲಕರು ನೆರೆದಿದ್ದಾರೆ. ಈ ಕಿರೀಟವರ್ಧನರಲ್ಲಿ ಅಗ್ರಪೂಜೆಗೆ ಯಾರು ಅತ್ಯಂತ ಯೋಗ್ಯರಾಗಿದ್ದಾರೆಂದು ಅಪ್ಪಣೆಯಾಗಬೇಕು. ಭೀಷ್ಮನು ಗಂಭೀರವದನನಾಗಿ ಉತ್ತರಿಸಿದನು. ಧರ್ಮಜ, ತಾರೆಗಳ ಮಧ್ಯದಲ್ಲಿ ಚಂದ್ರನು, ತಾರಾಗ್ರಹಗಳ ಮಧ್ಯದಲ್ಲಿ ಸೂರ್ಯನೋರ್ವನೇ ವಿಜೃಂಭಿಸುವವನು. ನಿರ್ಜರ ನಿವಹದಲ್ಲಿ ಜಂಬಾರಿಯೋರ್ವನೇ ರಾರಾಜಿಸುವವನಲ್ಲದೆ ಮತ್ತಾರು? ಗಿರಿಗಳಲ್ಲಿ ಹೇಮಾದ್ರಿಯಂತೆ, ಘನ ಸಾಗರಗಳಲ್ಲಿ ಕ್ಷೀರಸಾಗರ, ದೇವಾಸುರ ನರೋರಗ ನಿಖರದಲ್ಲಿ ನಾರಾಯಣನೇ ಮಿಗಿಲೆನಿಸಿದ್ದಾನೆ. ಇವನೇ ಸಮುದ್ರ ಮಥನ ಕಾಲದಲ್ಲಿ ಕೂರ್ಮಾವತಾರಿಯಾಗಿ ಮಂದರ ಪರ್ವತವನ್ನೆತ್ತಿದವನು. ಭೂದೇವಿಯನ್ನು ಚಾಪೆಯಂತೆ ಮಡಚಿ ರಸಾತಳಕ್ಕೆ ಒಯ್ದ ಹಿರಣ್ಯಾಕ್ಷನನ್ನು ವಧಿಸಿ ಭೂಮಿಯನ್ನು ರಸಾತಳದಿಂದ ಮೇಲಕ್ಕೆತ್ತಿದನು. ಈ ಮಹಾಶೂರನು ನರಸಿಂಹಾಕಾರವನ್ನು ತಾಳಿ ದುಷ್ಟನಾದ ಹಿರಣ್ಯಕಶಪುವನ್ನು ಛಲದಿಂದ ಕೊಂದು ಸೀಳಿದವನು.
ಶತಯಾಗವನ್ನು ಪೂರೈಸಿ ದೇವೇಂದ್ರನ ಪದವಿಯನ್ನು ಏರಲು ಹವಣಿಸಿದ ಬಲಿಯನ್ನು ಪಾತಾಳಕ್ಕೆ ಮೆಟ್ಟಿದವನು. ಈಗ ಆ ಮಹಾನುಭಾವನೇ ಶ್ರೀಕೃಷ್ಣಾವತಾರಿಯಾಗಿ ದುಷ್ಟ ಜನರನ್ನು ಸಂಹರಿಸಿ ಇಲ್ಲಿಗೆ ಆಗಮಿಸಿರುವಾಗ ಇನ್ನಾರನ್ನು ಆಯ್ಕೆ ಮಾಡಲಿ? ಅಸೂರ್ಯಮಿವ ಸೂರ್ಯೇಣ ನಿರ್ವಾತಮಿವ ವಾಯುನ ಭಾಸಿತಂ ಹ್ಲಾದಿತಂ ಚೈವ ಕೃಷ್ಣನೇದಂ ಸದಾಹಿನಃ. ಸೂರ್ಯನಿಲ್ಲದೆಡೆಯಲ್ಲಿ ಸೂರ್ಯನು ಪ್ರಕಾಶಿಸಿದರೆ, ಗಾಳಿಯೇ ಇಲ್ಲದಿರುವಲ್ಲಿ ಮಂದ ಮಾರುತವು ಬೀಸಿದರೆ ಉಂಟಾಗುವ ಮಹಾನಂದವು ಈ ಭಗವಂತನ ಸಾನ್ನಿಧ್ಯದಿಂದ ಈ ಮಹಾಸಭೆಯಲ್ಲಿ ನನಗುಂಟಾಗಿದೆ. ಅರಸ, ನಿಸ್ಸಂಶಯವಾಗಿ ಶ್ರೀಕೃಷ್ಣನ ಚರಣವನ್ನು ತೊಳೆ. ವ್ಯಾಸ, ನಾರದ, ಲೋಮಶ ಮುಂತಾದವರಿಂದ ಈ ಕೇಶವನು ಸದಾ ಪೂಜೆಯನ್ನು ಕೈಗೊಳ್ಳುವವನು. ರಾಜಸೂಯಾಧ್ವರದ ಅಗ್ರಪೂಜೆಗೆ ಇವನೊಬ್ಬನೇ ಅರ್ಹನು. ಈ ಕೂಡಲೇ ಹೇಮಮಣಿಗಳಿಂದ ಶೋಭಿಸುವ ದಿವ್ಯಾಸನವನ್ನು ತರಿಸಿ ಸುವಾಸನೆಯನ್ನು ಬೀರುವ ಹೂಮಾಲೆಗಳಿಂದ ಶೃಂಗರಿಸಿದರು. ಭೂಮೀಶ್ವರರು ಮಧ್ಯದಲ್ಲಿ ನವರತ್ನ ಮಣಿಗಳಿಂದ ಒಪ್ಪುತ್ತಿರುವ ಆ ಭವ್ಯಾಸನವು ಇಡಲ್ಪಟ್ಟಿತು. ಮುನಿಗಳು ಮನವುಕ್ಕಿ ದೇವನಿಗೆ ಜಯಘೋಷವನ್ನು ಗೈದರು. ನಿರ್ಜರರು ಭೇರಿಗಳನ್ನು ಬಾರಿಸಿದರು. ಭಗವಂತನ ಪಾದ ತೊಳೆಯಲೋ ಎಂಬಂತೆ ತುಂತುರು ಮಳೆ ಹನಿಗಳು ಸುರಿದವು. ರಾಯನು ಮಾಡಿದ ಅಧ್ವರವು ಸತ್ಕೃತವಾಯಿತೆಂದು ಸಭೆಯೇ ಹೊಗಳಿತು. ಜನಸಾಗರವು ಜಯಕಾರದ ಉದ್ಗಾರವೆತ್ತಿದಾಗ ಸಹದೇವನು ಭಯಭರಿತ ಭಕ್ತಿಯಿಂದ ಕರಮುಗಿದು ನಿಧಾನವಾಗಿ ಬಂದು ವಾಸುದೇವನ ಪಾದಗಳಿಗೆ ಪೊಡಮಟ್ಟು ಹಸ್ತವನ್ನು ಹಿಡಿದು ಅಗ್ರಪೂಜಾ ಸ್ಥಾನಕ್ಕೆ ಸ್ವಾಗತಿಸಿದನು. ಆಚಾರ್ಯ ಭೀಷ್ಮರ ಮಾತೆಯಾದ ಪರಮ ಪಾವನ ಗಂಗೆಯು ವಾಸುದೇವನ ಪಾದಕಮಲದಿಂದ ಹರಿದಿದ್ದಾಳೆ. ಆ ಗಂಗಾಜನಕ ವಾಸುದೇವನು ಅಗ್ರಪೂಜಾ ಸಿಂಹವಿಷ್ಟರವನ್ನೇರಿದನು. ಮುರಾರಿಯನ್ನು ಮಧುಪರ್ಕಾದಿ ಪೂಜೆಗಳಿಂದ ಸತ್ಕರಿಸಿ ಸಚರಾಚರ ಜಗತ್ಪತಿಯನ್ನು ಆರಾಧಿಸಿದಾಗ ಮುನಿಗಳು ವೇದಘೋಷವನ್ನು ಗೈದರು. ಮಾರ್ಕಂಡೇಯ ಮೊದಲಾದ ಮಹಾಋಷಿಗಳು ಬಹು ಸಂತಸದಿಂದ ಮನೋಹರವಾದ ಮುಕುಂದನ ಪೂಜೆಯನ್ನು ಎವೆಯಿಕ್ಕದೆ ನೋಡಿದರು. ಮುಂದಿನ ವಿಷಯ ಶಿಶುಪಾಲ ದಂತವಕ್ತ್ರವಧೆ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮುಂದುವರೆಸೋಣ. ಧನ್ಯವಾದಗಳು.